ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಖಾಲಿ ಇರುವಂತಹ ಟೈಪಿಸ್ಟ್ ಹುದ್ದೆಗಳಿಗೆ 15/4/2024 ಹಿಡಿದು 24/4/2024 ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು. ಯಾರೆಲ್ಲ ಆ ಒಂದು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದೀರಿ ಅವರೆಲ್ಲರಿಗೂ ಕೂಡ ಈಗ ಗುಡ್ ನ್ಯೂಸ್ ಇದೆ. ಈಗ ಇಂಟರ್ವ್ಯೂ ಡೇಟು, ಇಂಟರ್ವ್ಯೂ ಪ್ಲೇಸು ಮತ್ತು ಇಂಟರ್ವ್ಯೂ ಲೀಸ್ಟನ್ನು ಬಿಡುಗಡೆಗೊಳಿಸಿದ್ದಾರೆ. ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್, ಪ್ಲೀಸ್ ಲೈಕ್ ಮಾಡಿ. ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಖಾಲಿ ಇರುವಂತಹ ಟೈಪಿಸ್ಟ್ ಹುದ್ದೆಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು. ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದವರಿಗೆ ಈಗ ಇಂಟರ್ವ್ಯೂಗೆ ಕರೆದಿದ್ದಾರೆ. ಈ ಇಂಟರ್ವ್ಯೂ ಲಿಸ್ಟನ್ನು ನೋಡ್ತಾ ಹೋಗೋಣ, ಆಮೇಲೆ ಡೇಟ್ ಕೂಡ ನೋಡ್ತಾ ಹೋಗೋಣ, ಪ್ಲೇಸ್ ಕೂಡ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಸೀರಿಯಲ್ ನಂಬರ್ 1ರಲ್ಲಿ ಧನಂಜಯ್ ಆರ್ ಅಂತಂದೇಳಿ ದವಾಲಿ, ಆಮೇಲೆ ಪ್ರಜ್ವಲ್ ಮಹೇಶ್, ನವೀನ್ ಕುಮಾರಿ, ದೀಪ್ತಿ, ಪ್ರೇಮಾಂಜಲಿ, ಕಾವ್ಯ, ಸೌಜನ್ಯ MH, ಸ್ವೀಟಿ, ಆಮೇಲೆ ಸಹನಾ, ಅಕ್ಷತಾ ಪತ್ತರ್, ಪೂಜಾ ಲಕ್ಕುಂಡಿ, ಅರ್ಪಿತಾ ಟಿ, ಪದ್ಮಶ್ರೀ, ಸವಿತಾ, ದಿವ್ಯಾ ನಾಯಕ್, ಸ್ವಾತಿ, ಋತಿಕಾ, ಪ್ರಿಯಾಂಕಾ, ಸುಧಾರಾಣಿ CJ, ಪ್ರವೀಣ್ ದುರ್ಗಪ್ಪ, ರವಿಚಂದ್ರ, ಮಣಿಕಂಠ, ಚಂದನ್ LC, ಪುನೀತಾ, ಯಶವಂತ್ MN, ಮಂಜುನಾಥ್ BL, ರವಿಕುಮಾರ್, ಅಕ್ಕಮಾದೇವಿ, ಜ್ಯೋತಿ, ವೈಷ್ಣವಿ. ಈ ರೀತಿಯಾಗಿ 30 ಅಭ್ಯರ್ಥಿಗಳು ಒಳ್ಳೆಯ ಅಂಕಗಳನ್ನು ಗಳಿಸಿ ಇವರು ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿದ್ದಾರೆ. ಈ 30 ಅಭ್ಯರ್ಥಿಗಳು ಎಲ್ಲ ಒರಿಜಿನಲ್ ಅಂಕಪಟ್ಟಿಗಳನ್ನು ತೆಗೆದುಕೊಂಡು ಮತ್ತೆ 2 ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ನೀವು ಡಿಸ್ಟಿಕ್ ಕೋರ್ಟು ಮಂಗಳೂರಿಗೆ ನೀವು ನಾ ಹೇಳುವಂತಹ ದಿನಾಂಕದಂದು ನೀವು ಹಾಜರಾಗಬೇಕಾಗುತ್ತೆ. ನೋಡೋಣ ಈಗ ಇಂಟರ್ವ್ಯೂ ಡೇಟು, ಪ್ಲೇಸು ಎಲ್ಲ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು 6/3/2025 ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಲಾಗಿದೆ. ಅದು 12:30 ಸರಿಯಾದ ಟೈಮಿಗೆ ನೀವು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕೊಠಡಿಯಲ್ಲಿ ಮೌಖಿಕ ಸಂದರ್ಶನ ನಡೀತೈತಿ. ನೀವು ಎಲ್ಲ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು, ಉದಾಹರಣೆಗೆ SSLC ಅಂಕಪಟ್ಟಿ, ಆಮೇಲೆ 2 ಫೋಟೋ, ಆಮೇಲೆ ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಕನ್ನಡ ಮೀಡಿಯಮು, PUC ಅಂಕಪಟ್ಟಿ, ಮತ್ತು ಗ್ರಾಮೀಣ ಅಭ್ಯರ್ಥಿ ಆದರೆ ಗ್ರಾಮೀಣ ಮೀಡಿಯಮಲ್ಲಿ ಸರ್ಟಿಫಿಕೇಟು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ನೀವು 6/3/2025 ಮಧ್ಯಾಹ್ನ 12:30 ಸರಿಯಾಗಿ ನೀವು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕೊಠಡಿಯಲ್ಲಿ ಜರುಗುವಂತಹ ಮೌಖಿಕ ಸಂದರ್ಶನಕ್ಕೆ ನೀವು ಎಲ್ಲ ಸಂಬಂಧಪಟ್ಟ ಮೂಲ ದಾಖಲಾತಿಗಳೊಂದಿಗೆ ನೀವು ಹಾಜರಾಗಬೇಕಾಗುತ್ತೆ. ಎಲ್ಲ ಒಂದು 2 ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗ್ರಿ. 2 ಫೋಟೋ, SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟು, ಆಮೇಲೆ ಒಂದು ಅಡ್ರೆಸ್ ಪ್ರೂಫು, ಈ ರೀತಿಯಾಗಿ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಒರಿಜಿನಲ್ ತೆಗೆದುಕೊಂಡು ಅದ್ರ ಜೊತೆಗೆ ನೀವು ಏನು ಮಾಡಬೇಕು, 2 ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗ್ಬೇಕು. ಇಲ್ಲಿ 3 ರೀತಿಯಾದಂತಹ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒಂದು, ನೀವು ಲಾಸ್ಟ್ ಎಲ್ಲಿ ಸ್ಟಡಿ ಮಾಡಿದಿರಿ ಅಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನೆರಡು, ಗಣ್ಯ ವ್ಯಕ್ತಿಗಳಿಂದ ನೀವು 2 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದು ಡಿಸ್ಟಿಕ್ ಕೋರ್ಟಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಆದ್ದರಿಂದ ಕೂಡ ಕೇರ್ಫುಲ್ ಆಗಿ ಎಲ್ಲ ಮೂಲ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಿ. ಇದು ಇಂಟರ್ವ್ಯೂ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಟೈಪಿಂಗ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಓವರಾಲ್ ಆಗಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ. ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಮತ್ತು ನಿಮ್ಮ ಮಾತು ನೀಟಾಗಿ ಕ್ಲಿಯರ್ ಕಟ್ ಆಗಿರಬೇಕು ಅಂತ ಆಗಿದ್ರೆ ಮಾತ್ರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಮತ್ತು ಕೆಲವೊಂದಷ್ಟು ಜನರಲ್ ನಾಲೆಡ್ಜನ್ನು ಕೇಳ್ತಾರೆ. ಈಗ CJ ಯಾರು, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟು, ಈ ಥರ ಕೇಳ್ತಾರೆ. ಸಣ್ಣ ಪುಟ್ಟ ಕ್ವಶನ್ಸ್ಗಳು ಕೇಳ್ತಾರೆ. ಅದನ್ನು ನೀವು ರೆಡಿಯಾಗಿ ಹೋಗಿ. ಜನರಲ್ ನಾಲೆಡ್ಜು ಒಂದು 10% ಕೇಳ್ತಾರೆ, ಇನ್ನು 90% ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ. ಆದ್ದರಿಂದ ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಸರ್, ಭಯ ಆಗ್ತಾ ಇದೆ ಅಂತಂದೇಳಿ ಯಾರು ಕೂಡ ಅನ್ಕೊಳಕ್ಕೆ ಹೋಗಬೇಡಿ. ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದ್ದರಿಂದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು 6/3/2025 ಮಧ್ಯಾಹ್ನ 12:30 ಒಳಗಡೆ ಸರಿಯಾಗಿ ನೀವು ಹೋಗಿ ಭೇಟಿ ಕೊಡಬೇಕಾಗುತ್ತೆ.
ಈ ಒಂದು ಪಿ ಡಿ ಎಫ್ ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನೂ ಅನೇಕ ಮಾಹಿತಿಗಾಗಿ ಕಮೆಂಟ್ ಮುಖಾಂತರ ನೀವು ಕೇಳ್ಬೋದು, ಇಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಸಪ್ರೇಟಾಗಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ನಿಮಗೆ ಡೌಟ್ಸ್ ಯಾವ್ಯಾವ ಇದ್ದಾವೆ ಕ್ಲಾರಿಫೈ ಕೂಡ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತವಾದಂತಹ ಮಾಹಿತಿಯಾಗಿರುತ್ತೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಈ ಇಂಟರ್ವ್ಯೂವಲ್ಲಿ ಸೆಲೆಕ್ಟ್ ಆಗಿರುವಂತಹ 30 ಅಭ್ಯರ್ಥಿಗಳಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಇದರಲ್ಲಿ ಯಾವ ತಪ್ಪು ಮಾಹಿತಿಯನ್ನು ನೀಡ್ತಾ ಇಲ್ಲ. ನಾನು ಸರಿಯಾದ ಮಾಹಿತಿಯನ್ನು ಎಲ್ಲರಿಗೆ ನೀಡ್ತಾ ಇರ್ತೀನಿ, ಡೈಲಿ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಆದ್ದರಿಂದ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್ ಮಾಡಿ, ಫಾಲೋ ಮಾಡಿ. ಎಲ್ಲರಿಗೂ ಗುಡ್ ಲಕ್.